ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಾಡೋಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನೌನ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್. ನೌನ್ ಅಂದ್ರೇನು ಮತ್ತು ಅದರದ್ದು ಟೈಪ್ಸ್ನ ತಿಳ್ಕೊಳ್ಳೋಣ. ಅ ನೌನ್ ಈಸ್ ಅ ವರ್ಡ್ ದ್ಯಾಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್, ಐಡಿಯಾ ಆರ್ ಕ್ವಾಲಿಟಿ. ಅಂದರೆ ನೌನ್ ಅಂದ್ರೇನು? ಒಂದು ವಸ್ತುವಿನ ಬಗ್ಗೆ ಹೇಳೋದು, ಒಂದು ಮನುಷ್ಯನ ಬಗ್ಗೆ ಹೇಳೋದು, ಒಂದು ಜಾಗ, ಒಂದು ಐಡಿಯಾದ ಬಗ್ಗೆ, ಒಂದು ಕ್ವಾಲಿಟಿ ಅಂತಂದು ಹೇಳ್ತಾರಲ್ಲ, ಅದಕ್ಕೇನಂತ ಹೇಳ್ತೀವಿ? ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ? ಟಾಮ್ ಅಂದರೆ ನೌನ್ ಆಗುತ್ತೆ. ಬೆಂಗಳೂರು ಅಂದರೆ ನೌನ್ ಆಗುತ್ತೆ. ಥಿಂಗ್ ಅಂದರೆ ಚೇರ್, ಹೌದಾ? ಅದು ಒಂದೇನಾಗುತ್ತೆ? ನೌನ್ ಆಗುತ್ತೆ. ಸೊ ಈ ಥರದ್ದೆಲ್ಲ ನಾವು ಹೆಸರುಗಳನ್ನ ಹೇಳ್ತಾ ಹೋಗ್ತೇವಲ್ಲ, ಸೊ ಇದು ಹೆಸರನ್ನ ನೇಮಿಂಗ್ ವರ್ಡ್ಸ್ ಅಂತಲೇ ಕರೀತಾರೆ. ನೌನಿಗೆ ಇನ್ನೊಂದು ವರ್ಡ್ ಅಂದರೆ ನೇಮಿಂಗ್ ವರ್ಡ್ ಅಂತಾನೆ. ಸೊ ಹೆಸರುಗಳನ್ನ ಹೇಳೋದಕ್ಕೆ ನಾವು ನೌನ್ ಅಂತ ಕರಿತೀವಿ. ಸೊ ನೌನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಟೈಪ್ಸ್ ಆಫ್ ನೌನ್. ಫಸ್ಟ್ ಒನ್ ಈಸ್ ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ಇಟ್ ರೆಫರ್ಸ್ ಟು ಎ ಜನರಲ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಇನ್ ಜನರಲ್ ಆಗಿ ಏನು ಕರಿತೇವಲ್ಲ ಅದಕ್ಕೆ ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ. ಇನ್ ಜನರಲ್ ಆಗಿ ಹುಡುಗಂಗೆ ಬಾಯ್ ಅಂತ ಕರಿತೀವಿ, ಟೀಚರ್ಗೆ ಟೀಚರ್ ಅಂತ ಕರಿತೀವಿ, ಊರಿಗೆ ಸಿಟಿ ಅಂತ ಕರಿತೀವಿ, ಕಾರ್ಗೆ ಕಾರು, ಟೇಬಲ್ಲಿಗೆ ಟೇಬಲ್ಲು, ಹ್ಯಾಪಿನೆಸ್, ಖುಷಿಯಾಗಿದ್ದಾಗ ಹ್ಯಾಪಿಯಾಗಿರೋದಾಗ ಹ್ಯಾಪಿನೆಸ್ ಅಂತ ಹೇಳ್ತೇವಲ್ವ. ಸೊ ಇನ್ ಜನರಲ್ ಆಗಿ ಏನು ಕರಿತೇವಲ್ಲ ಅದಕ್ಕೆಲ್ಲ ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ. ಸೊ ಮನುಷ್ಯರಿಗೆ ಮನುಷ್ಯರು, ಪ್ರಾಣಿಗಳಿಗೆ ಪ್ರಾಣಿ, ಕನ್ನಡದಲ್ಲಿ ಹೇಳಬೇಕಂದ್ರೆ ಪಕ್ಷಿಗಳಿಗೆ ಪಕ್ಷಿಗಳೇ, ಅಂದರೆ ಹೆಸರು ಹೇಳಲ್ಲ. ಓವರ್ ಆಲ್ ಒಂದು ಹೆಸರು ಅಂತ ಕೊಟ್ಟಿರ್ತೇವಲ್ಲ, ಜನರಲ್ಲಾಗಿ ಏನು ಕಾಮನ್ನಾಗಿ ಕರಿತೇವಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಕಾಮನ್ ನೌನ್. ನೆಕ್ಸ್ಟ್ ಒನ್ ಈಸ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ಇಟ್ ರೆಫರ್ಸ್ ಟು ಎ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್, ಎಕ್ಸೆಟ್ರಾ. ಅಂದರೆ ಇದೇನೆಂದರೆ ಪ್ರಾಪರ್ ನೌನು ಪರ್ಟಿಕ್ಯುಲರ್ ಒಬ್ಬರಿಗೆ ಹೇಳೋದು, ಅವ್ರ ಹೆಸರು ಇಟ್ಟುಬಿಟ್ಟು ಕರೆದು ಹೇಳ್ತಾರಲ್ವಾ, ಅದಕ್ಕೆ ನಾವೇನು ಹೇಳ್ತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ಆಮೇಲೆ ಇದ್ರದ್ದು ಇನ್ನೊಂದು ರೂಲ್ ಏನಂದರೆ ಪ್ರಾಪರ್ ನೌನಿಂದು ಆಲ್ವೇಸ್ ಕ್ಯಾಪಿಟಲೈಸ್ಡ್, ಅಂದರೆ ಯಾವಾಗಲೂ ಕ್ಯಾಪಿಟಲ್ ಲೆಟರಲ್ಲೇ ಇರುತ್ತೆ. ಎಕ್ಸಾಂಪಲ್ ಆಲ್ಬರ್ಟ್ ಐನ್ಸ್ಟೀನ್, ಟೋಕಿಯೋ, ಗೂಗಲ್, ಟ್ಯೂಸ್ಡೇ, ಇವೆಲ್ಲ ಏನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಕೂಲ್ ನೇಮ್, ಸ್ಕೂಲ್ ಅಂದರೆ ಏನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ಅದೇ ನೋಡಿ, ಇವಾಗ ಒಂದು ಸ್ಕೂಲ್ ಹೆಸರು ತೊಗೋತೀರ ನೀವು, ಲೈಕ್ ಸಾಯಿ ಪಬ್ಲಿಕ್ ಸ್ಕೂಲ್, ಆಮೇಲೆ ಕೇಂಬ್ರಿಡ್ಜ್ ಸ್ಕೂಲ್, ಆಮೇಲೆ ಆರ್ಮಿ ಸ್ಕೂಲ್ ಅಂತ ಹೆಸರಿಟ್ಟು ಹೇಳ್ತಿರಲ್ಲ, ಇದೆಲ್ಲ ಏನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನದಿಗಳು ಹೆಸರು ಹೇಳ್ಬೇಕು. ರಿವರ್ ಅಂದರೆ ಏನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ಅದೇ ನೀವು ಕಾವೇರಿ ರಿವರ್, ಬ್ರಹ್ಮಪುತ್ರ ರಿವರ್ ಅಂತ ನೀವು ಹೆಸರಿಟ್ಟು ಹೇಳ್ತಾ ಹೋದರೆ ಏನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಸಿಟೀಸ್ ಅಂದರೆ ಏನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ಬೆಂಗಳೂರು ಸಿಟಿ, ರಾಣೆಬೆನ್ನೂರು ಸಿಟಿ, ಹಾವೇರಿ ಸಿಟಿ, ಚಿಕ್ಕಮಂಗ್ಳೂರು ಸಿಟಿ ಅಂತ ಹೇಳ್ತಾ ಹೋದರೆ ಅದು ಪ್ರಾಪರ್ ನೌನ್ ಆಗುತ್ತೆ. ಸೊ ಕಾಮನ್ ನೌನು ಮತ್ತು ಪ್ರಾಪರ್ ನೌನು ನಡಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಯಿತು ಅನ್ಕೋತೀನಿ. ಥರ್ಡ್ ಒನ್ ಈಸ್ ಕಲೆಕ್ಟಿವ್ ನೌನ್. ಇಟ್ ರೆಫರ್ಸ್ ಟು ಎ ಗ್ರೂಪ್ ಆಫ್ ಪೀಪಲ್, ಆ್ಯನಿಮಲ್ಸ್ ಆರ್ ಥಿಂಗ್. ಒಂದು ಗುಂಪೆಲ್ಲಿರುತ್ತಲ್ಲ ಆ ಗುಂಪಿಗೆ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಟೀಮ್, ಕ್ರಿಕೆಟ್ ಟೀಮ್. ಫ್ಯಾಮಿಲಿ, ಒಂದು ಕುಟುಂಬ. ಫ್ಲಾಕ್ ಅಂದರೆ ಒಂದು ಹಿಂಡು. ಬಂಚ್ ಅಂದರೆ ಹೂವಿನ ಬಂಚು. ಪೇರ್ ಅಂದರೆ ಶೂಸ್ ಪೇರು, ಸಾಕ್ಸ್ ಪೇರು, ಬಟ್ ಜೊತೆ ಜೊತೆಯಲ್ಲಿ ಇರೋದು ಒಂದು ಗುಂಪಿಗೆ ನಾವೇನಂತ ಕರಿತೀವಿ? ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಕಾಂಪೌಂಡ್ ನೌನ್. ಇಟ್ ಕಂಬೈನ್ಸ್ 2 or more ವರ್ಡ್ಸ್ ಇಂಟು 1. ಕಾಂಪೌಂಡ್ ನೌನ್ ಅಂದರೆ 2 ಪದಗಳನ್ನು ಸೇರಿ ಒಂದು ಪದ ಆಗತ್ತೆ. 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದ ಆಗೋದಕ್ಕೆ ಕಾಂಪೌಂಡ್ ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಟೂತ್ ಅನ್ನೋದು ಒಂದು ಪದ, ಪೇಸ್ಟ್ ಅನ್ನೋದು ಒಂದು ಪದ, ಎರಡೂ ಸೇರಿದ್ರೆ ಟೂತ್ ಪೇಸ್ಟ್ ಆಯಿತಾ? ಐಸ್ ಅನ್ನೋದು ಒಂದು ಪದ, ಕ್ರೀಮ್ ಅನ್ನೋದು ಒಂದು ಪದ, ಎರಡೂ ಸೇರಿದ್ರೆ ಐಸ್ ಕ್ರೀಮ್ ಆಯಿತು. ಬಸ್ ಸ್ಟಾಪ್, ಎರಡೂ ಸೇರಿದ್ರೆ ಬಸ್ ಸ್ಟಾಪ್. ಏರ್ಪೋರ್ಟ್, ಎರಡೂ ಸೇರಿದ್ರೆ ಏರ್ಪೋರ್ಟ್. ಈ ಥರ ಹೀಗೆ ಎರಡೆರಡು ಪದಗಳನ್ನು ಸೇರಿ ಒಂದು ಪದ ಆಗತ್ತಲ್ಲ, 2 ವರ್ಡ್ಸ್ ಸೇರಿ ಒಂದು ವರ್ಡ್ ಆಗೋದಕ್ಕೆ ಕಾಂಪೌಂಡ್ ನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಸಿಂಗುಲರ್ ನೌನ್. ಸಿಂಗುಲರ್ ನೌನ್ ಇಟ್ ರೆಫರ್ಸ್ ಟು ಒನ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ನಾವು ಮಾತಾಡೋದಕ್ಕೆ ಸಿಂಗುಲರ್ ನೌನ್ ಅಂತ ಹೇಳ್ತೀವಿ. ಬೇಬಿ, ಮ್ಯಾನ್, ಸಿಟಿ, ಬುಕ್ಸ್, ಬುಕ್, ಬಸ್. ಸಿಂಗುಲರ್ ಅಂದರೆ ಏಕವಚನ. ನೆಕ್ಸ್ಟ್ ಈಸ್ ಪ್ಲೂರಲ್ ನೌನ್. ಇಟ್ ರೆಫರ್ಸ್ ಟು ಮೋರ್ ದೆನ್ ಒನ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಒಂದಕ್ಕಿಂತ ಹೆಚ್ಚಿಗೆ ವಸ್ತುವಿನ ಬಗ್ಗೆ, ಮನುಷ್ಯರ ಬಗ್ಗೆ, ಜಾಗದ ಬಗ್ಗೆ ಮಾತಾಡೋದಕ್ಕೆ ಪ್ಲೂರಲ್ ನೌನ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಸಿಂಗುಲರ್ ನೌನಲ್ಲಿ ಬೇಬಿ ಅಂತ ಬರೆದೆ, ಅದೇ ಪ್ಲೂರಲ್ ಬೇಬೀಸ್. ಸಿಂಗುಲರಲ್ಲಿ ಮ್ಯಾನ್, ಪ್ಲೂರಲಲ್ಲಿ ಮೆನ್. ಸಿಂಗುಲರಲ್ಲಿ ಸಿಟಿ, ಪ್ಲೂರಲಲ್ಲಿ ಸಿಟೀಸ್. ಸಿಂಗುಲರಲ್ಲಿ ಬುಕ್ಸ್,
ಪ್ಲೂರಲಲ್ಲಿ ಬುಕ್ಸ್, ಸಿಂಗ್ಯುಲರಲ್ಲಿ ಬಸ್, ಪ್ಲೂರಲಲ್ಲಿ ಬಸ್ಸಸ್. ಸಿಂಗ್ಯುಲರ್ ಪ್ಲೂರಲ್ ಡಿಫ್ರೆನ್ಸ್ ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ಈಸ್ ಕೌಂಟೇಬಲ್ ನೌನ್. ಇಟ್ ಕ್ಯಾನ್ ಬಿ ಕೌಂಟೆಡ್ ವೆದರ್ ಇಟ್ ಮೇ ಬಿ ಸಿಂಗ್ಯುಲರ್ ಆರ್ ಪ್ಲೂರಲ್ ಫಾರ್ಮ್. ಕೌಂಟೆಡ್ ಅಂದರೆ ಕೌಂಟೇಬಲ್ ನೌನ್ ಅಂದರೆ ಅದನ್ನು ನಾವು ಕೌಂಟ್ ಮಾಡ್ಬೋದು. ಅದು ಒಂದು ಸಿಂಗ್ಯುಲರ್ ಆಗಾದರೂ ಇರಲಿ, ಪ್ಲೂರಲ್ ಆಗಾದರೂ ಇರಲಿ, ಬಟ್ ನಮಗದು ಕೌಂಟ್ ಮಾಡೋಕ್ಕೆ ಬರಬೇಕು. ಅದಕ್ಕೆ ನಾವೇನಂತೀವಿ ಕೌಂಟೇಬಲ್ ನೌನ್ ಅಂತ ಹೇಳ್ತೇವೆ. ಬುಕ್, ಬುಕ್ಸ್. ಎಷ್ಟೊಂದು ಬುಕ್ಸ್, ಒಂದು 8-10 ಬುಕ್ಸ್ ಇದ್ದರೆ ನಾವು ಅದನ್ನು ಕೌಂಟ್ ಮಾಡ್ಬೋದಲ್ರಿ, ಎಷ್ಟು ಬುಕ್ಸ್ ಇದಾವೆ ಅಂತ ಕೇಳಿದ್ರೆ ಒಂದು 8ರಿಂದ 10 ಇರ್ಬೋದು ಅಂತ ಅಂದಾಜು ಮೇಲೆ ಹೇಳ್ತೀವಲ್ಲ, ಅದು ಕೌಂಟೇಬಲ್ ನೌನ್ ಆಗುತ್ತೆ. ಆ್ಯಪಲ್, ಆ್ಯಪಲ್ಸ್. ಆ್ಯಪಲ್ ಅಂದರೆ ಒಂದೇ ಆಗುತ್ತೆ. ಆ್ಯಪಲ್ಸ್ ಅಂದರೆ ಎಷ್ಟು ಕೆ ಜಿ ಆ್ಯಪಲ್ ಇದೆ, 1 kg, 2 kg, 3 kg ಅಂತ ಹಿಂಗೆ ಹೇಳ್ತೀವಲ್ರಿ, ಅದು ಆ್ಯಪಲ್ಸ್ ಆಗುತ್ತೆ. ಸ್ಟೂಡೆಂಟ್ ಅಂದರೆ ಒಬ್ಬರೇ, ಸ್ಟೂಡೆಂಟ್ಸ್ ಅಂದರೆ ಒಂದು ಕ್ಲಾಸಲ್ಲೆಲ್ಲ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅದು. ಕಾರ್, ಕಾರ್ಸ್. ಟ್ರೀ, ಟ್ರೀಸ್. ಇದು ಕೌಂಟೇಬಲ್ ನೌನ್ ಆಗುತ್ತೆ. ಅಂದರೆ ಪ್ಲೂರಲ್ ಫಾರ್ಮಲ್ಲಿ ಇದ್ದೂ ಕೂಡ ನಾವು ಲೆಕ್ಕ ಹಾಕ್ಬೋದು ಅನ್ನೋದಕ್ಕೆ ಕೌಂಟೇಬಲ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಅನ್ಕೌಂಟೇಬಲ್ ನೌನ್. ಇಟ್ ಕೆನಾಟ್ ಬಿ ಕೌಂಟೆಡ್ ಇಂಡಿವಿಜುವಲಿ. ಇಟ್ ಡಸಂಟ್ ಯೂಶ್ವಲಿ ಹ್ಯಾವ್ ಅ ಪ್ಲೂರಲ್ ಫಾರ್ಮ್. ಅಂದರೆ ಈ ಅನ್ಕೌಂಟೇಬಲ್ ನೌನಲ್ಲಿ ನಮಗೆ ಕೌಂಟೇ ಮಾಡೋಕ್ಕಾಗಲ್ಲ. ಆಮೇಲೆ ಅದು ಪ್ಲೂರಲ್ ಫಾರ್ಮಲ್ಲಿ ಇರೋದೂ ಇಲ್ಲ. ಫಾರ್ ಎಕ್ಸಾಂಪಲ್ ವಾಟರ್. ನೀರನ್ನೇನಾದರೂ ನಾವು ಕೌಂಟ್ ಮಾಡ್ಬೋದಾ, 1, 2 ಅಂತ ಮಾಡೋಕ್ಕಾಗಲ್ಲ. ಅದನ್ನೇನಿದ್ರು ಲೀಟ್ರ್ಗಟ್ಟಲೆ ನಾವು ಅಳತೆ ಮಾಡಬೇಕು. 1 ಲೀಟರ್ ವಾಟರ್, 2 ಲೀಟರ್ ವಾಟರ್ ಅಂತ ಅಷ್ಟೇ, ಹೌದಾ? ಆದರೆ ನಾವೀಗ 1 ಡ್ರಾಪ್ನು ನಾವು ಅಳತೆ ಮಾಡ್ತಾ ಕೂರೋಕ್ಕಾಗಲ್ವಲ್ಲ. ನೆಕ್ಸ್ಟ್ ಒನ್ ಈಸ್ ಶುಗರ್. ಶುಗರ್ ನೋಡಿ, ಒಂದೊಂದೇ ಕಾಳು ಶುಗರ್ನ ನಾವು ಎಣ್ಸೋಕ್ಕಾಗತ್ತಾ? ಇಲ್ಲ. ಅದನ್ನು 1 kg, 2 kg ಅಂತ ನಾವು ನೋಡ್ತೇವೆ. ನೆಕ್ಸ್ಟ್ ಇನ್ಫಾರ್ಮೇಷನ್. ಎಷ್ಟು ಇನ್ಫಾರ್ಮೇಷನ್ ಕೊಟ್ಟರು? 2-3 ಪೇಜ್ ಇನ್ಫಾರ್ಮೇಷನ್ ಕೊಟ್ಟರು ಅಂತೇವೆ. ನಾವೇನಾದರೂ ವರ್ಡ್ಸಲ್ಲಿ, ಆಮೇಲೆ ಇಲ್ಲ ಅಂದರೆ ಲೆಟರ್ಸಲ್ಲಿ ಹೇಳೋಕ್ಕಾಗತ್ತಾ? ಆಗಲ್ಲ. ನೆಕ್ಸ್ಟ್ ಏರ್. ಅಡ್ವೈಸ್. ಎಷ್ಟು ಅಡ್ವೈಸ್ ಕೊಟ್ಟರು? 1-2-3 ಅಡ್ವೈಸ್ ಕೊಟ್ಟರು. ಹೇಗೆ ಕೊಟ್ಟರು, ಯಾವ ಥರ ಕೊಟ್ಟರು ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಯಾವುದು ಕೌಂಟೇಬಲ್ ಫಾರ್ಮಲ್ಲಿ ಇಲ್ಲ, ಎಲ್ಲನೂ ಅನ್ಕೌಂಟೇಬಲ್ಲೇ ಆಗುತ್ತೆ. ನೆಕ್ಸ್ಟ್ ಈಸ್ ಕಾಂಕ್ರೀಟ್ ನೌನ್. ಇಟ್ ರೆಫರ್ಸ್ ಟು ಫಿಸಿಕಲ್ ಥಿಂಗ್ಸ್ ದ್ಯಾಟ್ ಕ್ಯಾನ್ ಬಿ ಪರ್ಸೀವ್ಡ್ ವಿತ್ ದ 5 ಸೆನ್ಸಸ್. ಅಂದರೆ ನಮ್ಮ 5 ಸೆನ್ಸಸ್ ಅಂದರೆ ಯಾವುದು ಬರುತ್ತೆ ರೀ? ಐಸ್, ಇಯರ್ಸ್, ನೋಸ್, ಟಂಗ್, ಸ್ಕಿನ್. ಒಂದು ಸ್ಮೆಲ್ ಮಾಡ್ಬೋದು ನೋಸಿಂದ, ಐಸಿಂದ ನೋಡ್ಬೋದು, ಇಯರಿಂದ ನಾವು ಕೇಳ್ಬೋದು, ಟಂಗಿಂದ ಟೇಸ್ಟ್ ಮಾಡ್ಬೋದು, ಸ್ಕಿನ್ನಿಂದ ಫೀಲ್ ಮಾಡ್ಬೋದು. ಸೊ ಇದು 5 ಸೆನ್ಸು ಕೂಡ ನಮಗೆ ಈ ಕಾಂಕ್ರೀಟ್ ನೌನಲ್ಲಿ ಬರುತ್ತೆ. ಸ್ಮೆಲ್ ಅಂದರೆ ನೋಸಿಂದ, ಟೇಸ್ಟ್ ಅಂದರೆ ಟಂಗಿಂದ, ಫೀಲ್ ಅಂದರೆ ಸ್ಕಿನ್ನಿಂದ, ಸಿ ಅಂದರೆ ಐಸಿಂದ, ಹಿಯರ್ ಅಂದರೆ ಇಯರಿಂದ. ಸೊ ಇದಿಷ್ಟೂ ನಮಗೆ ಈ ಕಾಂಕ್ರೀಟ್ ನೌನಲ್ಲಿ ಫೀಲ್ ಆಗುತ್ತೆ. ಫ್ಲವರ್. ಫ್ಲವರ್ ಅಂದರೆ ಏನು ರೀ? ನೋಡ್ತೇವೆ ಇಲ್ಲೋ ಕಣ್ಣಿಂದ, ಹಾಗೆ ಸ್ಮೆಲ್ ಮಾಡ್ತೇವೆ ಇಲ್ಲೋ, ಅಂದ ಅನುಭವಿಸ್ತೇವೆ ಇಲ್ವೋ? ಕಾಂಕ್ರೀಟ್ ನೌನ್. ಕಾರ್ ನೋಡ್ತೀವಿ. ಹೌಸ್ ಮನೇಲಿ ಕೂಡ ಇರ್ತೀವಿ, ನಾವು ಫೀಲ್ ಮಾಡ್ತೇವೆ ಮನೆಯಲ್ಲಿ. ಆ್ಯಪಲ್ ಟೇಸ್ಟ್ ಮಾಡ್ತೀವಿ, ಬುಕ್ಕನ್ನು ಮುಡ್ತೇವೆ ನಾವು, ಟೇಬಲ್ ಯೂಸ್ ಮಾಡ್ತೀವಿ, ಮ್ಯೂಸಿಕ್ನ ಕೇಳ್ತೀವಿ ನಾವು. ಸೊ ಇದಕ್ಕೆಲ್ಲ ಏನು ಹೇಳ್ತೀವಿ? ಕಾಂಕ್ರೀಟ್ ನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಆಬ್ಸ್ಟ್ರಾಕ್ಟ್ ನೌನ್. ಇಟ್ ನೇಮ್ಸ್ ಆ್ಯನ್ ಐಡಿಯಾ, ಫೀಲಿಂಗ್, ಕ್ವಾಲಿಟಿ ಆರ್ ಕಾನ್ಸೆಪ್ಟ್ ಯು ಕೆನಾಟ್ ಟಚ್. ಅಂದರೆ ನಮಗೇನು ಅದು ಫೀಲ್ ಆಗುತ್ತಲ್ಲ, ಅದನ್ನು ಟಚ್ ಮಾಡೋಕ್ಕಾಗಲ್ಲ ನಮಗೆ. ಏನಂದರೆ ಅದನ್ನು ಜಸ್ಟ್ ನಾವು ಫೀಲ್ ಮಾಡ್ಬೋದು ಹೊರತಾಗಿ ಅದನ್ನು ಟಚ್ ಮಾಡೋಕ್ಕಾಗಲ್ಲ. ಅದನ್ನೇನು ಲೈಕ್ ಫಿಸಿಕಲ್ ಕಾಂಟ್ಯಾಕ್ಟಿಗಿರಲ್ಲ. ಅದೇನಿದ್ರು ಮೆಂಟಲಿ ಅಷ್ಟೇ ನಾವು ಅನುಭವಿಸೋಕ್ಕೆ ಸಾಧ್ಯ. ಎಕ್ಸಾಂಪಲ್ ಲವ್, ಫ್ರೀಡಮ್, ಹಾನೆಸ್ಟಿ, ಬ್ರೇವರಿ, ಹ್ಯಾಪಿನೆಸ್, ನಾಲೆಜ್. ಇದೆಲ್ಲ ನೋಡಿ ನಾವು ಇದನ್ನೆಲ್ಲ ಏನಂದರೆ ನಾವು ಫೀಲ್ ಮಾಡ್ಬೋದು ಹೊರತಾಗಿ ಇದನ್ನು ಯಾವುದನ್ನು ನಾವು ಟಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಆಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಮೆಟೀರಿಯಲ್ ನೌನ್. ಇಟ್ ನೇಮ್ಸ್ ಎ ಸಬ್ಸ್ಟೆನ್ಸ್ ಆರ್ ಮೆಟೀರಿಯಲ್. ಒಂದು ಸಬ್ಸ್ಟೆನ್ಸ್ ಬಗ್ಗೆ, ಒಂದು ಮೆಟೀರಿಯಲ್ ಬಗ್ಗೆ ಹೇಳೋದಕ್ಕೆ ಮೆಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಗೋಲ್ಡ್, ವಾಟರ್, ಕಾಟನ್, ಶುಗರ್, ಐರನ್, ಸಿಲ್ವರ್. ಇವೆಲ್ಲ ಏನು? ಬಂಗಾರ, ನೀರು, ಹತ್ತಿ, ಶುಗರು, ಐರನ್ನು, ಸಿಲ್ವರ್ ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಏನಂದರೆ ಮೆಟೀರಿಯಲ್ ನೌನ್. ಒಂದು ವಸ್ತುವಿನ ಬಗ್ಗೆ ಹೇಳೋದಕ್ಕೆ ಏನಂತ ಹೇಳ್ತೀವಿ? ಮೆಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಆಗಿತ್ತು ರೀ ಟೈಪ್ಸ್ ಆಫ್ ನೌನ್ಸು. ಅರ್ಥ ಆಯಿತು ಅನ್ಕೋತೀನಿ. ಈ ಟೈಪ್ಸ್ ಆಫ್ ನೌನ್ಸನ್ನು ಸೆಂಟೆನ್ಸಲ್ಲಿ ಯಾವ ಥರ ನಾವು ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಇದೇ ಥರದ್ದು ನಿಮ್ಮ ಕಂಟೆಂಟ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.